Hello everyone, you are watching News Insights. Let's watch today's news updates. The medicine cadmium sulfuricum 200 weekly once for ಹೇಳಿ ಸರ್, ಫಸ್ಟ್ ಯಾರು ಮಾತಾಡ್ತೀರಿ ಸರ್? ಹೇಳಿ, ತಮ್ಮ ಹೆಸರು ಬಿಟ್ಟು ಮಾತಾಡಿ. ಡಾಕ್ಟರ್ ಬಿ ಡಿ ಪಟೇಲ್, ಫಾರ್ಮರ್ ಪ್ರಿನ್ಸಿಪಲ್, ಗವರ್ಮೆಂಟ್ ಹೋಮಿಯೋಪತಿ ಮೆಡಿಕಲ್ ಕಾಲೇಜ್, ಬ್ಯಾಂಗ್ಳೂರು, ಚಂಡೀಗಢ. ಎರಡು ಕಡೆ ತಮಿಳುನಾಡಲ್ಲಿ ಡೈರೆಕ್ಟ್ ಡೀಲ್ ಆಗಿದ್ದೆ. ಇದು ಕರ್ನಾಟಕ ಕ್ವಾಲಿಫೈಡ್ ಹೋಮಿಯೋಪತಿ ಡಾಕ್ಟರ್ ಅಸೋಸಿಯೇಷನ್ 32 ವರ್ಷದಿಂದ ನಡೀತಾ ಇದೆ. ಪ್ರತಿ ವರ್ಷ ನಾವು ಆ್ಯನಿಮಲ್ ಬರ್ಡೇ ಅಂದರೆ ಫೌಂಡರ್ ಬರ್ಡೇಗೆ ಒಂದು ಕಾನ್ಫರೆನ್ಸ್ ಮಾಡ್ತೀವಿ. ಈ ವರ್ಷದ ಕಾನ್ಫರೆನ್ಸು ಥೀಮ್ ಏನಂದರೆ ಕ್ಯಾನ್ಸರ್ ಆ್ಯಂಡ್ ಹೋಮಿಯೋಪತಿ. ಕ್ಯಾನ್ಸರ್ ಆ್ಯಂಡ್ ಹೋಮಿಯೋಪತಿ ಅಂತ ಆಲ್ ಓವರ್ ಕರ್ನಾಟಕ ಡೆಲಿಗೇಟ್ಸ್ ಬಂದಿದ್ದಾರೆ, ಕಾಲೇಜ್ ಪ್ರಿನ್ಸಿಪಲ್ಸ್ ಬಂದಿದ್ದಾರೆ, ಪ್ರೊಫೆಸರ್ಸ್ ಬಂದಿದ್ದಾರೆ, ತಮಿಳುನಾಡಿಂದ ಕೇರಳದಿಂದ ಪ್ರೊಫೆಸರ್ಸ್ ಬಂದಿದ್ದಾರೆ. ಅವರು ಕೇಸಸ್ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಆಮೇಲೆ ಇದರಿಂದ ಏನಾಗುತ್ತೆ ಅಂದರೆ ಹೋಮಿಯೋಪತಿ ಎಲ್ಲರಿಗೆ ಕೆಲಸ ಮಾಡುತ್ತೆ, ಕ್ಯಾನ್ಸರ್ಗೂ ಕೆಲಸ ಮಾಡುತ್ತೆ. ಎಲ್ಲ ಕ್ಯಾನ್ಸರ್ ಕ್ಯೂರ್ ಮಾಡೋದು ಆಗೋದಿಲ್ಲ ವಿಷಯ ಬೇರೆ, ಕನಿಷ್ಠ ಸ್ವಲ್ಪ ನಾವು ಸಹಾಯ ಮಾಡ್ಬೋದು. ಇದೊಂದು ಆಲ್ಟರ್ನೇಟಿವ್ ಮೆಡಿಸಿನ್ನು, ಇದರಿಂದ ಸೈಡ್ ಎಫೆಕ್ಟ್ಸ್ ಇರೋಲ್ಲ. ಜನರಿಗೆ ಇದು ಗೊತ್ತಾಗಬೇಕು ಅನ್ನೋದು ನಾವು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಆಮೇಲೆ ಸ್ವಲ್ಪ ನಾವು ಇದನ್ನು ನೋಡಿದ್ರೆ ಕೇರಳ ನಮ್ಮ ಕರ್ನಾಟಕ ಸ್ಟೇಟ್ಗಿಂತ ಒಂದು 30% ಇಲ್ಲ. ಅಲ್ಲಿ ಇರೋ ಹೋಮಿಯೋಪತಿಗೆ ಎನ್ಕರೇಜ್ಮೆಂಟು ಕರ್ನಾಟಕದಲ್ಲಿ ಇಲ್ಲವೇ ಇಲ್ಲ. ಅಲ್ಲಿ ಕ್ಯಾನ್ಸರ್ ಹಾಸ್ಪಿಟ್ಲೇ ಇದೆ. ನಮ್ಮಲ್ಲಿ ಕ್ಯಾನ್ಸರ್ ಹೋಮಿಯೋಪತಿ ಹಾಸ್ಪಿಟಲ್ ಒಂದೇ ಕಾಲೇಜ್ ಇದೆ. ಇವರು ಪ್ರೊಫೆಸರ್ ಡಾಕ್ಟರ್ ಸ್ವಾಮಿ ಅಂತ ನಮ್ಮ ಚೇರ್ಮನ್ನು, ಇವರು ಟೀಚಿಂಗಲ್ಲಿದ್ದರು, ಈಗ ರಿಟೈರ್ ಆಗಿದ್ದಾರೆ. ಇವರು ಡಾಕ್ಟರ್ ಪ್ರವೀಣ್ ಅಂತ, ಇವರು ಪ್ರೊಫೆಸರು. ಇವರಿಗೆ ಹೋಮಿಯೋ ರತ್ನ ಅವಾರ್ಡ್ ಇವರಿಗೆ ಕೊಟ್ಟಿದ್ದು ಈ ಸಲ ಎಲ್ಲ ಮಾತಾಡ್ತಾರೆ. ಸರ್ ಹೇಳಿ ಸರ್, ಈ ಕಾರ್ಯಕ್ರಮ ತಮ್ಮ ಹೆಸರು? ಡಾಕ್ಟರ್ ಎಚ್ ಎಲ್ ಸ್ವಾಮಿ ಅಂತ. ಸೊ ನಮ್ಮ KQSDA ಚೇರ್ಮನ್ನು. ನಾವು ಪ್ರತಿ ವರ್ಷ ಅವರ ಫೌಂಡರು ಸ್ಯಾಮ್ಯುಯಲ್ ಹಾನಿಮನ್ ಅವರ ಬರ್ತ್ಡೇಯನ್ನು ಸೆಲೆಬ್ರೇಟ್ ಮಾಡಲಿಕ್ಕೆ ಪ್ರತಿ ವರ್ಷ ನಾವೆಲ್ಲ ಡಾಕ್ಟರ್ ಸೇರ್ತೀವಿ. ಈ ವರ್ಷದ ಸೆಲೆಬ್ರೇಷನ್ ಥೀಮ್ ಬಂದ್ಬಿಟ್ಟು ಕ್ಯಾನ್ಸರ್ ಆ್ಯಂಡ್ ಹೋಮಿಯೋಪತಿಯಲ್ಲಿ ಕ್ಯಾನ್ಸರ್ ಹೇಗೆ ಯಾವ ರೋಲ್ನ ಇದು ಮಾಡಲಿಕ್ಕೆ ಸಾಧ್ಯ ಅನ್ನೋದನ್ನು ನಾವು ಡಿಸ್ಕಸ್ ಮಾಡ್ತೀವಿ. ಇಲ್ಲಿ ಎರಡು ರೀತಿಯಲ್ಲಿದೆ. ಒಂದು, ಹೋಮಿಯೋಪತಿ ಡಾಕ್ಟರ್ಸ್ಗೆ ಅವರು ಬೇರೆ ಸೀನಿಯರ್ಸ್ ಎಲ್ಲ ಟ್ರೀಟ್ ಮಾಡಿರೋ ಕೇಸಸ್ ನೋಡಿ ಅವ್ರಿಗೆ ಬರೋ ಕಾನ್ಫಿಡೆನ್ಸಿಂದ ಅವ್ರ ಕೇಸಸ್ ತೊಗೊಳೋದು. ಎರಡನೇದು ಪಬ್ಲಿಕ್ ಅವೇರ್ನೆಸ್ಸು ಏನು ಅಂತ ಹೇಳಿದ್ರೆ, ಹೋಮಿಯೋಪತಿ ನೀವು ಕ್ಯಾನ್ಸರ್ ಕೇಸಸ್ಸಲ್ಲಿ ಹೋಮಿಯೋಪತಿನ ಕೂಡ ನೀವು ಯೋಚಿಸ್ಬೋದು, ಹೋಮಿಯೋಪತಿಕ್ ಡಾಕ್ಟರ್ಸ್ನ ಅಪ್ರೋಚ್ ಮಾಡ್ಬೋದು, ಹೋಮಿಯೋಪತಿಕ್ ಟ್ರೀಟ್ಮೆಂಟ್ನ ತಗೊಳ್ಳೋದಕ್ಕೆ ಎನ್ಕರೇಜ್ ಮಾಡೋದು. ಇದರಲ್ಲಿ ಎರಡು ಅಡ್ವಾಂಟೇಜ್. ಒಂದು, ಹೋಮಿಯೋಪತಿ ಔಷಧಿಗಳಲ್ಲಿ ಅಡ್ವರ್ಸ್ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ನಿಮಗೆಲ್ಲ ಗೊತ್ತಿದೆ, ಕೀಮೋಥೆರಪಿ, ರೇಡಿಯೋಥೆರಪಿ ಎಲ್ಲ ತೊಗೊಂಡಾಗ ಪೇಷಂಟು ಇಮಿಡಿಯೇಟ್ ಆಫ್ಟರ್ ದಿ ಕೀಮೋಥೆರಪಿ, ರೇಡಿಯೋಥೆರಪಿ ದೇ ಬಿಕಮ್ ಮೋರ್ ವೀಕರ್ ದ್ಯಾನ್ ದಿ ಬಿಫೋರ್. ನಮ್ಮಲ್ಲಿ ಮೆಡಿಸಿನ್ಸ್ ಆರ್ ಸೋ ಮೈಲ್ಡ್, ಇಟ್ ಈಸ್ ಸೋ ಜೆಂಟಲ್. ನಮ್ಮ ಟ್ರೀಟ್ಮೆಂಟ್ ತೊಗೊಂಡ್ಮೇಲೂ ಕೂಡ ಅವ್ರಿಗೆ ಇನ್ನೂ ಎನರ್ಜಿ ಲೆವೆಲ್ ಜಾಸ್ತಿ ಆಗುತ್ತೆ, ಅದು ಕಮ್ಮಿ ಆಗಲ್ಲ. ಅದು ಒಂದೇ. ಎರಡನೇದೇನು ಅಂತಂದರೆ ಕಾಸ್ಟ್ ಎಫೆಕ್ಟಿವ್. ನಮ್ಮ ಟ್ರೀಟ್ಮೆಂಟು ರೆಗ್ಯುಲರ್ ಟ್ರೀಟ್ಮೆಂಟನ್ನು ಈವನ್ 120 ಅಂದರೆ ಅದು ಅಲ್ಲಿ 100 ರೂಪಾಯಿ ಖರ್ಚು ಮಾಡೋದು ನಮ್ಮಲ್ಲಿ 10 ರೂಪಾಯಿ ಖರ್ಚು ಮಾಡಿದ್ರೆ ಸಾಕು, 10% ಕೂಡ ಆಗೋದಿಲ್ಲ, ಅಷ್ಟು ಕಡಿಮೆ, ಅದಕ್ಕಿಂತ ಕಮ್ಮಿ ಆಗುತ್ತೆ. ಹಾಗಾಗಿ ಇದನ್ನು ಎನ್ಕರೇಜ್ ಮಾಡಬೇಕು. ನಮ್ಮ ದೇಶದಂಥ ದೇಶದಲ್ಲಿ ಎಲ್ಲಿ ಮಿಡ್ಲ್ ಕ್ಲಾಸು, ಲೋಯರ್ ಮಿಡ್ಲ್ ಕ್ಲಾಸು, ಪೋರ್ ಪೇಷಂಟ್ಸು ಜಾಸ್ತಿ ಇರೋ ಇದರಲ್ಲಿ ಹೋಮಿಯೋಪತಿನ ಸರ್ಕಾರ ಕೂಡ ಇದಕ್ಕೆ ಎನ್ಕರೇಜ್ ಕೊಡಬೇಕು. ಇನ್ನೂ ಹೆಚ್ಚಿನ ಇದರಲ್ಲಿ ಸಂಶೋಧನೆಗಳನ್ನ ಆಗಬೇಕು, ಸಂಶೋಧನಾ ಕೇಂದ್ರಗಳನ್ನ ಶುರು ಮಾಡಬೇಕು, ಮತ್ತು ಹೆಚ್ಚು ಗೌರ್ಮೆಂಟ್ ಡಿಸ್ಪೆನ್ಸರಿ ಸ್ಟಾರ್ಟ್ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ. ಗೌರ್ಮೆಂಟ್ ಕಾಲೇಜಲ್ಲಿ ಸ್ಟಾರ್ಟ್ ಮಾಡೋಕ್ಕೆ ಕೇಳ್ಕೊತೀನಿ. ಇವತ್ತು ಇಡೀ ಸ್ಟೇಟ್ಗೆ ಬರೀ ಒಂದೇ ಗೌರ್ಮೆಂಟ್ ಕಾಲೇಜ್ ಇದೆ. ಆದರೆ ಪಕ್ಕದಲ್ಲಿರ್ತಕ್ಕಂಥ ಆಂಧ್ರದಲ್ಲಿ 4-5 ಗೌರ್ಮೆಂಟ್ ಹೋಮಿಯೋಪತಿ ಕಾಲೇಜ್ ಇದೆ, ಕೇರಳದಲ್ಲಿ 4-5 ಕಾಲೇಜ್ ಇದೆ. ಆದರೆ ಕರ್ನಾಟಕದಲ್ಲಿ 11 ಪ್ರೈವೇಟ್ ಕಾಲೇಜ್ ಇದೆ, ಗೌರ್ಮೆಂಟ್ ಕಾಲೇಜ್ ಒಂದು ಒಂದೇ ಇದೆ. ಸೊ ಎಲ್ಲ ಕಡೆಯೂ ಇನ್ನೊಂದು ಕನಿಷ್ಠ ಅಂದರೆ ಇನ್ನು 3-4 ಹೋಮಿಯೋಪತಿ ಕಾಲೇಜು ಸ್ಟಾರ್ಟ್ ಮಾಡಿ, ಮತ್ತು ಡಿಸೀಸ್ ಸ್ಪೆಸಿಫಿಕ್ ಅಂದರೆ ಈಗ ಕ್ಯಾನ್ಸರ್ ಅಂತಾಗಲಿ ಅಥವಾ ಏಡ್ಸ್ ಥರದ್ದಾಗಲಿ ಈ ಥರದ ಕಾಯಿಲೆಗಳಿಗೆ ಸ್ಪೆಸಿಫಿಕ್ ಆಗಿ ಹೋಮಿಯೋಪತಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಬೇಕು. ಅದಕ್ಕೆ ಒಂದು ರಿಸರ್ಚ್ ಸೆಂಟರ್ ಸ್ಟಾರ್ಟ್ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ನಮ್ಮ ಪ್ರೈವೇಟು ಕ್ಯಾನ್ಸರ್ ಹಾಸ್ಪಿಟಲ್ನವರು ಕೂಡ
ಅದರಿಂದ ನಿಮ್ಮ ಹಾಸ್ಪಿಟ್ಲಲ್ಲಿ ಒಂದು ಹೋಮಿಯೋಪತಿ ವಿಂಗ್ ತೆಗೀರಿ. ಈಗ ಆಲ್ರೆಡಿ ಇವತ್ತಿನ ದಿವಸ ನಮ್ಮ ಚೀಫ್ ಗೆಸ್ಟ್ ಆದಂಥ ಶ್ರೀನಾಥ್ ಅವರು ಶಂಕರ್ ಕ್ಯಾನ್ಸರ್ ಹಾಸ್ಪಿಟಲ್ ಚೀಫ್ ಅವರು ಆಲ್ರೆಡಿ ಅವರು ಹೋಮಿಯೋಪತಿಕ್ ವಿಂಗನ್ನು ಅವರು ಹಾಸ್ಪಿಟಲಲ್ಲಿ ಶುರು ಮಾಡಿದ್ದಾರೆ. ಅದೇ ರೀತಿ ಕೂಡ ದೊಡ್ಡ ದೊಡ್ಡ ಕ್ಯಾನ್ಸರ್ ಹಾಸ್ಪಿಟಲಲ್ಲಿ ಏನಿದ್ದೀರಾ ದಯವಿಟ್ಟು ನೀವು ಅಲ್ಲಿ ಒಂದು ಸ್ಪೇಸ್ ಕೊಡಿ ನಮಗೆ, ನಮಗೂ ಕೂಡ ಅಲ್ಲೊಂದು ಅಪರ್ಚುನಿಟಿ ಕೊಡಿ ಅಂತ ಕೇಳಿ. ನೀವು ಮೀಡಿಯಾದವರು ನೀವು ಅವೇರ್ನೆಸ್ ಕ್ರಿಯೇಟ್ ಮಾಡಿ ಹಾಗಾಗಿ ಅವಾಗ ಏನಾಗುತ್ತೆ ನಮ್ಮ ಹೋಮಿಯೋಪತಿಗೆ ಇನ್ನೂ ಒಂದು ಹೆಚ್ಚಿನ ಇದು ಸಿಗುತ್ತೆ. ದಯವಿಟ್ಟು ನೀವೆಲ್ಲರೂ ಮಾಧ್ಯಮ ಬಾಂಧವರು ನಮ್ಮ ಮಿತ್ರರು ನೀವು ಹೋಮಿಯೋಪತಿ ಕವರೇಜ್ ಕೊಡಿ, ಆಗ ಹೋಮಿಯೋಪತಿಯನ್ನು ಕೂಡ ಶೈನ್ ಆಗಿದೆ. ಡೀನ್ ಆಗಿದ್ದೀನಿ, ಗೌರ್ಮೆಂಟ್ ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜಲ್ಲಿ ಪ್ರೊಫೆಸರ್ ಆಗಿದ್ದೀನಿ. ಇವಾಗ ಕ್ಯಾನ್ಸರ್ ಕೇಸ್ ಭಾಳಷ್ಟು ಜಾಸ್ತಿ ಸಂಖ್ಯೆಯಲ್ಲಿ ನಾವು ಡಯಾಗ್ನೋಸ್ ಮಾಡ್ತಾ ಇದ್ದೀವಿ. ತುಂಬ ಕೇಸಸ್ ಕ್ಯಾನ್ಸರು ಹರಡ್ತಾ ಇದೆ. ಅದಕ್ಕೆ ಅಲೋಪತಿ ಒಂದರಲ್ಲೇ ಟ್ರೀಟ್ಮೆಂಟ್ ಇಲ್ಲ. ಎಲ್ಲ ಸಿಸ್ಟಮಲ್ಲೂ ಕೂಡ ಅದನ್ನು ಕೇಸಸ್ನ ಮ್ಯಾನೇಜ್ ಮಾಡೋಕ್ಕೆ ಒಳ್ಳೆಯ ಒಂದು ಉಪಯೋಗವಾಗುವಂಥ ಟ್ರೀಟ್ಮೆಂಟ್ ಹೋಮಿಯೋಪತಿ ಇದೆ ಅಂತ ಈ ಸಮಯದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಯಾಕೆಂದರೆ ಕ್ಯಾನ್ಸರ್ ಕೇಸಸ್ ಟ್ರೀಟ್ಮೆಂಟು ಭಾಳ ಎಕ್ಸ್ಪೆನ್ಸಿವ್ ಆಗಿದೆ. ಬಟ್ ಹೋಮಿಯೋಪತಿಯಲ್ಲಿ ಸಾಕಷ್ಟು ಕೇಸಸ್ ಕ್ಯೂರ್ ಮಾಡಲಿಕ್ಕಾಗದಿದ್ರು ಪ್ಯಾಲಿಯೇಷನ್ ಕೊಡ್ಬೋದು, ರಿಲೀಫ್ ಕೊಡ್ಬೋದು. ಪೇನ್ಲೆಸ್ ಆಗಿ ಬದುಕುವಂಥ ಒಂದು ಅವಕಾಶಕ್ಕೆ ಹೋಮಿಯೋಪತಿ ಒಂದು ಒಳ್ಳೆಯ ಒಂದು ಮಾರ್ಗ ಆಗಿದೆ ಅಂತ ಪಬ್ಲಿಕ್ಕಿಗೆ ಸಾಕಷ್ಟು ಅವೇರ್ನೆಸ್ ಬರಬೇಕಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ನಿಮ್ಗೆ ಅವಾರ್ಡ್ ಎಲ್ಲ ಸಿಕ್ಕಿದೆ ಏನದು? ತುಂಬ ವರ್ಷ 30 ವರ್ಷಕ್ಕಿಂತ ಹೆಚ್ಚಾಗಿ ನಾನು ಫೀಲ್ಡಲ್ಲಿದ್ದೀನಿ. ಈ ಅಸೋಸಿಯೇಷನಲ್ಲೂ ಕಾರ್ಯನಿರ್ವಹಿಸಿದ್ದೀನಿ. ಹೋಮಿಯೋಪತಿಕ್ ಮೆಡಿಕಲ್ ಎಜುಕೇಷನ್ ಕೂಡ ಕಾಂಟ್ರಿಬ್ಯೂಟ್ ಮಾಡಿದ್ದೀನಿ. ಅದರ ಒಂದು ಇವತ್ತು ಅದಕ್ಕೊಂದು ಅವಾರ್ಡ್ ಸಿಕ್ಕಿದೆ. ಥ್ಯಾಂಕ್ ಯು.